ಹಿಂದೂ ಸಂಪ್ರದಾಯದಲ್ಲಿ ಪ್ರತಿದಿನ ದೇವರಿಗೆ ನೈವೇದ್ಯವನ್ನು ಇಡಲಾಗುತ್ತದೆ. ಆದರೆ ಎಷ್ಟೋ ಜನರಿಗೆ ದೇವರಿಗೆ ಯಾವ ರೀತಿ ನೈವೇದ್ಯವನ್ನು ಅರ್ಪಿಸಬೇಕೆಂದು ಇನ್ನೂ ಗೊತ್ತಿಲ್ಲ. ದೇವರ ಮುಂದೆ ಎಷ್ಟು ಸಮಯದವರೆಗೆ ನೈವೇದ್ಯವನ್ನು ಇಡಬೇಕು, ಯಾವ ರೀತಿಯ ಪಾತ್ರೆಯಲ್ಲಿ ನೈವೇದ್ಯವನ್ನು ಅರ್ಪಿಸಬೇಕು, ಇವುಗಳನ್ನು ಮಾಡಿದರೆ ಸಂಪೂರ್ಣ ಪೂಜಾ ಫಲ ಯಾವ ರೀತಿ ನಿಮಗೆ ದೊರೆಯುತ್ತದೆ, ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ಲೈಕಾನನ್ನು ಟಚ್ ಮಾಡಿ. ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ. ಹಾಗೂ ನೀವು ಯಾವ ಊರಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಮತ್ತು ನಿಮ್ಮ ಹೆಸರನ್ನು ಸೇರಿಸಿ ಕಮೆಂಟ್ ಹಾಕಿ ತಿಳಿಸಿ. ನಿಮ್ಮ ಊರಿನ ಪ್ರಸಿದ್ಧ ದೇವತೆಗಳ ಹೆಸರನ್ನು ಸೇರಿಸಿ ನಿಮಗೆ ಒಳ್ಳೆಯದಾಗಲಿ ಅಂತ ರಿಪ್ಲೈ ಮಾಡ್ತೀನಿ. ತುಂಬ ಜನರಿಗೆ ಇದರಿಂದ ಒಳಿತವನ್ನು ಕಂಡಿದ್ದಾರೆ. ದಿನ ಬೆಳಗಾದರೆ ದೇವರ ಪೂಜೆ ಮಾಡಿ ಕೈ ಮುಗಿದು ಈ ದಿನ ಚೆನ್ನಾಗಿರಲಿ ಎಂದು ಪ್ರಾರ್ಥಿಸಿ ದಿನವನ್ನು ಪ್ರಾರಂಭಿಸುತ್ತೇವೆ. ಹಾಗೆ ದೇವರಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿದ ನಂತರವಷ್ಟೇ ನಾವು ಉಪಹಾರವನ್ನು ಸೇವಿಸುತ್ತೇವೆ. ಪೂಜೆ ಬಳಿಕ ದೇವರಿಗೆ ನೈವೇದ್ಯ ಸಲ್ಲಿಸುವುದು ಬಹಳ ಒಳ್ಳೆಯದು. ಖರ್ಜೂರ, ಬಾದಾಮಿ, ಹಾಲು, ತುಪ್ಪ, ಸಕ್ಕರೆ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ನೈವೇದ್ಯವನ್ನು ದೇವರಿಗೆ ಅರ್ಪಿಸುತ್ತಾರೆ. ದೇವರಿಗೆ ನೈವೇದ್ಯ ಅರ್ಪಿಸುವಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅಂತ ನೋಡುವುದಾದರೆ, ಬೆಳಿಗ್ಗೆ ಪೂಜೆಯ ನಂತರ ನೈವೇದ್ಯವನ್ನು ಅರ್ಪಿಸಿದರೆ ಕೆಲವು ಮರುದಿನದವರೆಗೂ ಅದನ್ನು ತೆಗೆಯುವುದೇ ಇಲ್ಲ. ಅದರಲ್ಲೂ ಕೆಲವೊಮ್ಮೆ ನೈವೇದ್ಯಕ್ಕೆ ಹಾಲನ್ನು ಇಟ್ಟು ಅದನ್ನು ತೆಗೆದು ಹೊರಗೆ ಹೋಗುವುದು ಅಥವಾ ಬೇರೆ ಕಾರಣಗಳಿಂದ 4-5 ದಿನಗಳವರೆಗೂ ದೇವರ ಕೋಣೆ ಕಡೆ ತಲೆಯೇ ಹಾಕುವುದಿಲ್ಲ. ಆಗ ದೇವರ ಮುಂದೆ ಇಟ್ಟ ನೈವೇದ್ಯ ಕೆಟ್ಟ ವಾಸನೆ ಬರುತ್ತದೆ. ಆದರೆ ಈ ರೀತಿ ಮಾಡುವುದು ತುಂಬ ತಪ್ಪು. ದೇವರಿಗೆ ಯಾವ ರೀತಿ ನೈವೇದ್ಯವನ್ನು ಇಡಬೇಕು, ಇಟ್ಟು ನೈವೇದ್ಯವನ್ನು ಎಷ್ಟು ಸಮಯದೊಳಗೆ ತೆಗೆಯಬೇಕು, ಯಾವ ಪಾತ್ರೆಯಲ್ಲಿ ನೈವೇದ್ಯವನ್ನು ಅರ್ಪಿಸಬೇಕು, ಎಲ್ಲ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ. ಸಿಹಿ ಪದಾರ್ಥಗಳನ್ನು ಹೊರತುಪಡಿಸಿ ಕೆಲವರು ಪುಳಿಯೋಗರೆ, ಚಿತ್ರಾನ್ನ, ಮೊಸರನ್ನ, ಚಕ್ಲಿ, ಉಳಸಿ ಸೇರಿದಂತೆ ಇನ್ನಿತರ ಖಾರವಾದ ತಿಂಡಿಗಳನ್ನು ಕೂಡ ದೇವರಿಗೆ ನೈವೇದ್ಯ ಇಡುತ್ತಾರೆ. ಈ ರೀತಿ ನೈವೇದ್ಯ ತಯಾರಿಸುವಾಗ ಖಾರದ ಪುಡಿ, ಉಪ್ಪು, ಎಣ್ಣೆ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ತುಪ್ಪವನ್ನು ಹೆಚ್ಚಾಗಿ ಬಳಸಬೇಕು. ದೇವರಿಗೆ ನೈವೇದ್ಯ ಅರ್ಪಿಸುವಾಗ ಸ್ಟೀಲ್ ಪಾತ್ರೆಗಳನ್ನು ಬಳಸಲೇಬಾರದು. ಅಲ್ಯೂಮಿನಿಯಂ, ಕಬ್ಬಿಣದ ಪಾತ್ರೆಗಳನ್ನು ಬಳಸುವುದು ನಿಷಿದ್ಧ. ಅದರ ಬದಲಿಗೆ ಬೆಳ್ಳಿ, ಹಿತ್ತಾಳೆ ಅಥವಾ ಚಿನ್ನದ ಬಟ್ಟಲು ಅಥವಾ ಪ್ಲೇಟುಗಳನ್ನು ಬಳಸಬಹುದು. ಮಣ್ಣಿನ ಬಟ್ಟಲು ಕೂಡ ಬಳಸಬಹುದು. ಇವೆಲ್ಲಕ್ಕಿಂತ ಬಾಳೆ ಎಲೆ ಬಹಳ ಶ್ರೇಷ್ಠವಾದದ್ದು. ಅನ್ನ, ಕೋಸಂಬರಿಯಂತಹ ನೈವೇದ್ಯವನ್ನು ಅರ್ಪಿಸುವಾಗ ಉಪ್ಪನ್ನು ಬಳಸಲೇಬಾರದು. ಉಪ್ಪು ಬಳಸಿ ತಯಾರಿಸಿದ ನೈವೇದ್ಯವನ್ನು ದೇವರಿಗೆ ಅರ್ಪಿಸಬಾರದು. ನೈವೇದ್ಯ ತಯಾರಿಸುವಾಗ ಸ್ವಚ್ಛತೆ ಬಹಳ ಮುಖ್ಯ. ಜೊತೆಗೆ ಭಕ್ತಿಯೂ ಇರಬೇಕು. ನೈವೇದ್ಯ ಅರ್ಪಿಸುವಾಗ ಮೊದಲು ಇಷ್ಟ ದೇವತೆಯನ್ನು ಪ್ರಾರ್ಥಿಸಿ ದೇವರ ಮುಂದೆ ನೆಲದ ಮೇಲೆ ಮಂಡಲವನ್ನು ಎಳೆಯಿರಿ. ನಂತರ ನೈವೇದ್ಯವನ್ನು ಹೊಂದಿರುವ ಬಾಳೆ ಎಲೆ ಅಥವಾ ತಟ್ಟೆಯನ್ನು ಈ ಮಂಡಲದ ಮೇಲೆ ಇಡಬೇಕು. ಬಾಳೆ ಎಲೆ ಆದರೆ ಎಲೆಯ ಖಂಡವನ್ನು ದೇವರ ಕಡೆಗೆ ಮತ್ತು ಎಲೆಯ ತುದಿಯನ್ನು ನಿಮ್ಮ ಕಡೆಗೆ ಇರಿಸಿ. ನೈವೇದ್ಯವನ್ನು ಅರ್ಪಿಸುವಾಗ ಬಾಳೆ ಎಲೆ ಅಥವಾ ತಟ್ಟೆಯ ಸುತ್ತಲೂ ನೀರನ್ನು ಪ್ರದಕ್ಷಿಣಾಕಾರವಾಗಿ ಚಿಮುಕಿಸಬೇಕು. ಇದನ್ನು ಪ್ರದಕ್ಷಿಣ ಮಂಡಲ ಎಂದು ಕರೆಯುತ್ತಾರೆ. ಇದನ್ನು ಮಂಡಲ ಬಿಡಿಸುವುದು ಎಂದು ಕರೆಯುತ್ತಾರೆ. ನೀರನ್ನು ಮತ್ತೆ ಅಪ್ರದಕ್ಷಿಣೆಯಾಗಿ ಚಿಮುಕಿಸಬಾರದು. ಇವೆಲ್ಲವನ್ನು ಮಾಡಲು ನಿಮಗೆ ಅರ್ಥವಾಗದಿದ್ದರೆ ಕೊನೆಯ ಪಕ್ಷ ನೈವೇದ್ಯದ ಮೇಲೆ 2 ತುಳಸಿ ಎಲೆಗಳನ್ನು ನೀರನ್ನು ಪ್ರೋಕ್ಷಿಸಿ ಇಡಬೇಕು. ದೇವಸ್ಥಾನದಲ್ಲಾಗಲಿ ಮನೆಯ ದೇವರ ಕೋಣೆಯಲ್ಲಾಗಲಿ ದೇವರ ಪ್ರಸಾದವನ್ನು ಹೆಚ್ಚು ಹೊತ್ತು ಬಿಡಬಾರದು. ದೇವರಿಗೆ ನೈವೇದ್ಯ ಇಟ್ಟು ಸುಮಾರು 10-15 ನಿಮಿಷದ ನಂತರ ಅದನ್ನು ತೆಗೆದು ಬಿಡಬೇಕು. ಇಲ್ಲದಿದ್ದರೆ ಮನೆಯೊಳಗೆ ನಕಾರಾತ್ಮಕ ಶಕ್ತಿ ಆವರಿಸುತ್ತದೆ. ದೇವರ ಮುಂದೆ ಇಟ್ಟ ಪ್ರಸಾದವನ್ನು ತೆಗೆದು ನಂತರ ಕುಟುಂಬದ ಸದಸ್ಯರೊಂದಿಗೆ ಅದನ್ನು ಹಂಚಿ ನೀವು ಸ್ವೀಕರಿಸಬೇಕು. ಹೀಗೆ ಮಾಡುವುದರಿಂದ ಪರಿಪೂರ್ಣವಾದ ಪೂಜಾ ಫಲಗಳು ನಿಮಗೆ ದೊರೆಯುತ್ತದೆ. ಇದೇ ನೈವೇದ್ಯದ ಸರಿಯಾದ ಕ್ರಮ. ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.